ಕುಣಿದು ಬಂದು ನವ ನಾಟ್ಯ ರಸವತ ಹರಿಸಲಿ ಹರಿಸಲಿ ನವನಾಟ್ಯ ರಸವತ ಹರಿಸಲಿ ಹರಿಸಲಿ ಹರಿಸಲಿ. ಶರಣು ಶ್ರೀ ರುದ್ರಮುನಿ ಸ್ವಾಮಿ ಜಯ ನೀಡು ಜಗದೀಶ. ಶರಣು ಶ್ರೀ ರುದ್ರಮುನಿ ಸ್ವಾಮಿ ಜಯ ನೀಡು ಜಗದೀಶ. ಕನ್ನಡ ಕಲೆಯನ್ನು ಬೆಳಗಿಸೋ ನಾಟ್ಯ ಕಂಧರನು ಉದ್ಧರಿಸೋ. ಕನ್ನಡ ಕಲೆಯನ್ನು ಬೆಳಗಿಸೋ ನಾಟ್ಯ ಕಂಧರನು ಉದ್ಧರಿಸೋ. ವಿದ್ಯಾದೇವಿ ಸರಸ್ವತಿಯೇ ಬುದ್ಧಿ ಕೊಡುವ ಶ್ರೀ ಗಣಪತಿಯೇ. ವಿದ್ಯಾದೇವಿ ಸರಸ್ವತಿಯೇ ಬುದ್ಧಿ ಕೊಡುವ ಶ್ರೀ ಗಣಪತಿಯೇ. ವಂದನೆ ಅಭಿನಂದನೆ ಅರ್ಪಣೆ ಮಾಲಾರ್ಪಣೆ ಅರ್ಪಣೆ ಮಾಲಾರ್ಪಣೆ ಅರ್ಪಣೆ ಮಾಲಾರ್ಪಣೆ. ಶರಣ ಶ್ರೀ ರುದ್ರಮುನಿ ಸ್ವಾಮಿ ಶರಣ ಶ್ರೀ ರುದ್ರಮುನಿ ಸ್ವಾಮಿ. ಕೆರೂರ ಗ್ರಾಮದಲ್ಲಿ ನೆಲೆಸಿರುವಂತ ರುದ್ರಮುನಿ ಸ್ವಾಮಿಗೆ ನಮೋ ನಮೋ. ಕೆರೂರ ಗ್ರಾಮದಲ್ಲಿ ನೆಲೆಸಿರುವಂತ ರುದ್ರಮುನಿ ಸ್ವಾಮಿಗೆ ನಮೋ ನಮೋ. ಸಾಧುವೆವೋ ನಮ್ಮ ಮುಂದೆ ಉದ್ಧರಿಸಲು ರಾಣಿ ತಂದೆ. ಸಾಧುವೆವೋ ನಮ್ಮ ಮುಂದೆ ಉದ್ಧರಿಸಲು ರಾಣಿ ತಂದೆ. ವಂದನೆ ಅಭಿನಂದನೆ ಅರ್ಪಣೆ ಮಾಲಾರ್ಪಣೆ ಅರ್ಪಣೆ ಮಾಲಾರ್ಪಣೆ ಅರ್ಪಣೆ ಮಾಲಾರ್ಪಣೆ ಅರ್ಪಣೆ ಮಾಲಾರ್ಪಣೆ. ಜೈ ಜೈ ಭಾರತ ಮಾತೆ ಜೈ ಜೈ ಭಾರತ ಮಾತೆ. ಭಾರತ ಮಾತೆ ಭಾಗ್ಯ ವಿಧಾತೆ. ಜೈ ಜೈ ಭಾರತ ಮಾತೆ ಭಾರತ ಮಾತೆ ಭಾರತ ಮಾತೆ.
ಮದ್ವೆ ಮಾಡ್ಕೊಳ್ಳೋದು ಹಾಗೆ ಇದೆಯಲ್ಲ. ಅಬ್ಬಾ, ಮದ್ವೆ ವಿಷಯ ಪ್ರಸ್ತಾಪ ಮಾಡಿದ್ರೆ ಸಾಕು, ಮುದ್ದಾದ ಮುಖವನ್ನು ಕೆಡಿಸ್ತೀಯಲ್ಲ. ಯಾಕೆ ಮದ್ವೆ ಅಂದ್ರೆ ನಿನಗೆ ಇಷ್ಟನೇ ಇಲ್ವಾ? ಮದುವೆ ಎನ್ನುವುದು ಒಂದು ಹೆಣ್ಣಿನ ಜೀವನದಲ್ಲಿ ಒಂದು ಬಂಧನವಷ್ಟೇ. ಈ ಯೌವನವನ್ನು ಹಾಳು ಮಾಡುವ ಒಂದು ಕ್ರೀಡೆ, ಮಕ್ಕಳನ್ನು ತಯಾರಿಸುವ ಒಂದು ಕಾರ್ಖಾನೆ. ಖಂಡಿತವಾಗಿ ನನಗೆ ಮದುವೆ ಅಂದ್ರೆ ಇಷ್ಟನೇ ಇಲ್ಲ ಕಣೆ. ಅಯ್ಯೋ ಮುಚ್ಚಿ, ನಿನ್ ಮಾತು ಕೇಳಿದ್ರೆ ನನಗೆ ನಗು ಬರುತ್ತೆ ಅಷ್ಟೇ. ಯಾಕಂದ್ರೆ ಹಿರಿಯರ ಹಾಣಿ ನೀನು ಕೇಳಿಲ್ವೇನೆ? ಮದುವೆ ಅನ್ನೋದು ಹೆಣ್ಣಿಗೆ ಒಂದು ಹೊಸ ಅಧ್ಯಾಯ. ಅಷ್ಟೇ ಅಲ್ಲ, ಮದುವೆ ಮಕ್ಕಳಿಂದ ಅವಳ ಜೀವನ ಮುಕ್ತಿ ಆಗುತ್ತೆ. ಈ ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆಯಾದ ಹೆಣ್ಣನ್ನ ಒಳ್ಳೆ ಗೌರವದಿಂದ ಕಾಣ್ತಾರೆ. ಅದೇ ಮದುವೆ ಇರ್ಲಾರ್ದೆ ಹಾಗೆ ತಿರುಗಾಡೋ ಹೆಣ್ಣನ್ನ ಮಹಾರೋಗಿ ಅಂತ ಕಾಣ್ತಾರೆ. ಅದು ಅಲ್ಲದೆ ಮಾತೆ ಮಹಾದೇವಿ ಮಾತತ್ತಿದ್ರೆ ಸಾಕು, ದೊಡ್ಡ ವೇದಾಂತವನ್ನೇ ಶುರು ಮಾಡ್ತೀಯಲ್ಲ. ಮದ್ವೆ ಮುಂಚೆ ಇವೆಲ್ಲ ನಿನ್ನ ಪಾಲಿಗೆ ಇರ್ಲಿ. ಏನು ಮದುವೆ ಮುಂಜೆ ಎಲ್ಲ ನನ್ನ ಪಾಲಿಗೆ ಇರ್ಲಿ ಅಂತ ಹೇಳ್ತಾ ನೀನ್ ಮಾತ್ರ ಪ್ರೀತಿ ಮಾಡಿದ ಪ್ರಿಯತಮನ ಜೊತೆಗೆ ಚೆಕ್ಕನ್ನ ಮಾಡ್ತಾ ಇದೆಯಲ್ಲ, ಅದು ತಪ್ಪು ಅಂತ ನಿನಗೆ ಅನಿಸಿಲ್ವೇನೆ? ಅನ್ಸುತ್ತೆ, ಆದ್ರೆ ನಾನು ಪ್ರೀತಿ ಮಾಡ್ತಾ ಇರೋದು ಮದ್ವೆ ಆಗೋಗೋಸ್ಕರವಲ್ಲ, ಮಜಾ ಮಾಡುವ ಸಲುವಾಗಿ. ನೋಡು, ಹರಿಯುವ ನೀರನ್ನು ಕಂಡು ಕುಡಿಯಲು ಬಯಸಬಾರ್ದು. ಬಾಯಾರಿಕೆ ಆದಾಗ ಆ ನೀರನ್ನು ಕುಡಿದು ನಮ್ಮ ಬಾಯಾರಿಕೆಯನ್ನು ಇಂಗಿಸ್ಕೊಳ್ಬೇಕು. ಅದು ಅಲ್ಲದೆ ಮೈಯಲ್ಲಿ ಯೌವನ ಇದೆ ಎಂದು ಆನಂದ ಪಡಬಾರ್ದು ಕಣೆ, ಅದನ್ನು ಮಜಾ ಮಾಡಬೇಕು. ರೂಪಾ, ಇತ್ತಿತ್ಲ ಯಾಕೋ ನಿನ್ ತಲೆ ಕೆಡ್ತಿದೆ ಕಣೆ, ಅದಕ್ಕೆ ಈ ರೀತಿ ಮಾತಾಡ್ತಿದೀಯಾ? ಈ ನಿನ್ನ ಉಪದೇಶ ನನಗೆ ಯಾಕೋ ಸರಿ ಕಾಣದ್ದು. ಏನೋ ನನ್ನ ಗೆಳತಿಯ ಜೀವನ ಹಾಳಾಗಬಾರ್ದು ಅಂತ ತಿಳಿಸಿ 4 ಬುದ್ಧಿವಾದ ಹೇಳಿದೆ. ನೋಡ್ರೂಪ, ನನ್ನ ಮಾತು ಕೇಳಿ ನಡೆದ್ರೆ ನಿನ್ನ ಬಾಳು ಬಂಗಾರವಾಗುತ್ತೆ. ಒಂದ್ ವೇಳೆ ನನ್ನ ಮಾತು ಏನಾದರೂ ತಿರಸ್ಕರಿಸಿ ನಡೆದಿದ್ದಾದ್ರೆ ನಿನ್ನ ಜೀವನ ಮಣ್ಣಾಗುತ್ತೆ. ಎಚ್ಚರವಿರಲಿ. ಎಚ್ಚರ ಉಪದೇಶದಿಂದ ತುಚ್ಛವಾಗಿ ನನ್ನ ಕಾಣ್ತಾ ಇದೆಯಲ್ಲ, ಮತ್ತೇಕೆ ನಿನ್ನ ಸೋದರ ಮಾವನನ್ನು ನೀನು ಪ್ರೀತಿ ಮಾಡ್ತಾ ಇದೀಯಾ? ಅದು ಅಪರಾಧ ಅಲ್ವಾ? ಅಪರಾಧ ಅಲ್ಲ, ಅದೇಗೆ ಅಪರಾಧ ಆಗತ್ತೆ? ನೋಡು, ಮಂಜು ಬೇರೆ ಯಾರೂ ಅಲ್ಲ, ನನ್ನ ಸೋದರ ಮಾವ. ಅಂದ್ರೆ ನನ್ನ ತಾಯಿಯ, ನನ್ನ ತಂದೆಯ ತಂಗಿ ಮಗ. ಅವನು ನನ್ನ ಮಾವನ ತಾನೇ. ಯಾಕಂದ್ರೆ ನಮ್ಮ ಅತ್ತಿ ಸಾಯಿ ಮುಂದ ನಮ್ಮ ಅಪ್ಪನ ಕಡೆಯಿಂದ ಒಂದು ಮಾತು ತೆಗೆದುಕೊಂಡಿದ್ಲಂತೆ. ಏನಂತ? ನೋಡೋಣ, ನೀನು ಕೊಟ್ಟು ಮನೆಗೆ ಹೋಗಿ ನಾನು ಜೀವನ ಸಾಗಿಸಿ ನಿನ್ನ ಮರ್ಯಾದೆಯನ್ನು ಉಳಿಸಿದ್ದೀನಿ. ಅದು ಅಲ್ಲದೆ ನಾನು ಬಡವಿ, ನಾಳೆ ನಾನು ಸತ್ತು ಹೋದ್ರೆ ನನ್ನ ಮಗು ಅನಾಥವಾಗಬಾರ್ದು. ಹೇಗೂ ನಿನಗೂ ಗಂಡು ಮಕ್ಕಳಿಲ್ಲ. ನನ್ನ ಮಗನನ್ನ ದತ್ತಕ್ಕೆ ತೆಗೆದುಕೊಂಡು ಅವಳನ್ನು ಒಳ್ಳೆ ವಿದ್ಯಾವಂತನಾಗಿ ಮಾಡಿ ಉನ್ನತ ಮಟ್ಟದಲ್ಲಿ ಒಂದು ನೌಕರಿಯನ್ನು ಕೊಡಿಸಿ ನಿನ್ನ ಮಗಳನ್ನು ಕೊಟ್ಟು ಅವಳಿಗೆ ಮದುವೆ ಮಾಡಿಸಿ ನಿನ್ನ ಮನೆಯಲ್ಲಿ ಇಟ್ಕೋ ಅಂತ ವಚನ ತೆಗೆದುಕೊಂಡಿದ್ದನಂತೆ. ಆ ವಚನ ಪಾಲಿಸೋದಕ್ಕಾಗಿ ನಮ್ಮ ತಂದೆ ಮಂಜು ಜೊತೆಗೆ ಕೊಟ್ಟು ನನ್ನ ಮದುವೆ ಮಾಡಬೇಕಂತ ನಿರ್ಧಾರ ಮಾಡಿದ್ದಾರೆ. ಹೀಗಿರುವಾಗ ಮಾನಸಿಕವಾಗಿ ನಾನು ಮಂಜುನ ಪ್ರೀತಿ ಮಾಡೋದ್ರಲ್ಲಿ ತಪ್ಪೇನಿದೆ, ನೀನೇ ಹೇಳು. ಮಾರಾಯ್ತಿ, ತಪ್ಪು ನಿನ್ನದೇನೇ ಇಲ್ಲ, ಎಲ್ಲ ತಪ್ಪು ನಂದೇ. ನಾನಿನ್ನು ಬರ್ಲಾ? ಒಂದ್ ನಿಮಿಷ ಇರೇ. ಅಯ್ಯೋ, ಈ ಮಾತಿನ ಬರದಲ್ಲಿ ನೀನು ಒಂದು ವಿಷಯ ಹೇಳೋದನ್ನೇ ಮರ್ತ್ಬಿಡಿ. ಏನಮ್ಮ ಅದು? ಏನಿಲ್ಲ, ನಾಳೆ ನಂದು ಎಂಗೇಜ್ಮೆಂಟ್ ಇದೆ. ನೀನ್ ಬರ್ಬೇಕು. ಬರ್ದೆ ಹೋದ್ರೆ ನನ್ನ ಮೇಲೆ ಆಣೆ ಅಷ್ಟೇ. ನೀ ಆನೆ ಇಡೋ ಅವಶ್ಯಕತೆನೇ ಇಲ್ಲ, ನಾನು ಖಂಡಿತವಾಗಿ ಬರ್ತೀನಿ. ಎಂತ ಕಾರ್ಯ ಬಿಡೋದಕ್ಕಾಗುತ್ತಾ? ಬರ್ತೀನಿ. ಕ್ಲೋಸ್ ಕೇಳ್ತಿ ಅಲ್ವೇ? ಹೌದು, ಬಂದೇ ಬರ್ತೀಯಾ? ನಾನೇನು ಬರ್ಲಾ? ಓಕೆ, ಬಾಯ್. ಹಲೋ ಭಾರತಿ. ಹಲೋ ಭಾರತಿ. ಹಲೋ ಕರ್ಮೇಂದ್ರ. ಯಾಕೆ ಅಪರೂಪವಾಗಿ ಈ ರಸ್ತೆ ಮೇಲೆ ಒಂಟಿಯಾಗಿ ಹೊರಟಿದೀಯಾ? ಏನೂ ಇಲ್ಲ, ನಾಳೆ ನನ್ನ ನಿಶ್ಚಯ ಕಾರಣವಿತ್ತಲ್ಲ, ಅದಕ್ಕೆ ಈ ವಿಷಯವನ್ನು ನನ್ನ ಗೆಳತಿ ರೂಪಾಳಿಗೆ ತಿಳಿಸಿಬರೋಣ ಅಂತ ಹೊರಟಿದ್ದೆ. ಅದೇ ಸಮಯ ಅನುಸಾರವಾಗಿ ನೀವು ಇಲ್ಲಿಗೆ ಬಂದಿದ್ದೀರಾ. ನಿಮಗೂ ಒಂದು ಮಾತು ಹೇಳ್ತಿದ್ದೀನಿ, ತಪ್ಪದೆ ನೀವು ಕೂಡ ನನ್ನ ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ಬರಲೇಬೇಕು. ಮಲ್ಲಿಗೆ ಹೂವಿನ ಸ್ವಾಗತಕ್ಕೆ ಕಾದು ಕುಳಿತಿದ್ದೆ ಭಾರತಿ. ಇಂಥ ಸಂತೋಷದ ಸ್ವಾಗತವನ್ನು ಕಳೆದುಕೊಳ್ಳುವಷ್ಟು ಮೂರ್ಖ ನಾನಲ್ಲ. ಬಂದೇ ಬರ್ತೀನಿ ಆ ನಿನ್ನ ಸಂತಸದ ಸಮಾರಂಭಕ್ಕೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಭಾರತಿ, ನಿನ್ನ ಬಾಯಿಂದ ಬರುವ ಬ್ರದರ್ ಎಂಬ ವ್ಯಾಖ್ಯ ಈ ಕರ್ಮೇಂದ್ರನಿಗೆ ಶೋಭೆ ತರಲಾರದು.
ನಿಜ ಭಾರತಿ ನಿಜ. ಈ ಕರ್ಮೇಂದ್ರ ಕಥೆಯಲ್ಲಿ ನಿನಗೆ ಸಿಕ್ಕ ಪಾತ್ರವೇ ಬೇರೆ. ನೀನು ನಟನೆ ಮಾಡಿ ಅಭಿನಯ ತೋರಿಸ್ತಿರುವುದೇ ಭಿನ್ನವಾಗಿದೆ. ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ನಾನು ಅದನ್ನ ನಾನೇ ಹೇಳ್ತೀನಿ, ಅವಕಾಶ ಮಾಡಿಕೊಡ್ತೀಯಾ? ಕೇಳಿ. ಯಾಕೆ ಸಂಕೋಚವೇ? ಸಂಕೋಚ ಸಂಕೋಚ ಎಂಬ ಪದಕ್ಕೆ ಆಸ್ಪದವೇ ಇಲ್ಲ ಈ ಕರ್ಮೇಂದ್ರ ಮನದಲ್ಲಿ. ಬಹುದಿನಗಳಿಂದ ಮುಚ್ಚಿಟ್ಟ ಮಾತನ್ನು ಇಂದು ಬಿಚ್ಚಿ ಹೇಳಬೇಕನ್ನೋ ಆಸೆ. ಮತ್ತೆ ನೀನು ನಿರಾಸೆ ಮಾಡಬಾರ್ದು. ಇಲ್ಲ ನೋಡಿ, ನೀತಿಯ ಮಾತಾದ್ರೆ ಮೆಚ್ಕೋತೀನಿ, ತುಚ್ಛವಾದ ಮನಸ್ಸಿದ್ರೆ ಅದನ್ನು ನಿರಾಕರಿಸ್ತೀನಿ. ಸರಿ, ಆ ನಿಮ್ಮ ಮನದಾಳದ ಆಸೆ ಏನು ಅಂತ ಹೇಳ್ತೀರಾ? ರೂಪಾ, ನಾನು ನಿನಗೆ ಎಷ್ಟು ವರ್ಷಗಳ ಪರಿಚಯ ಉಂಟು? ಅಯ್ಯೋ, ತುಂಬಾ ವರ್ಷಗಳಿಂದ ಪರಿಚಯ ಉಂಟು. ಅಷ್ಟೇ ಅಲ್ಲ, ನಮ್ಮ ಕಾಲೇಜ್ ಸಹಪಾಠಿ ಕೂಡ ನೀವೇ ಅಲ್ವೇ? ನಾನು ಇಲ್ಲಿವರೆಗೂ ನಿನ್ನನ್ನು ಯಾವ ರೀತಿಯಿಂದ ನೋಡ್ಕೊಂತ ಬಂದಿದ್ದೀನಿ? ಪ್ರೀತಿ ಗೌರವದಿಂದ ನೋಡ್ಕೋತಾನೆ ಬಂದಿದ್ದೀರಾ. ಒಂದು ವಯಸ್ಸಿಗೆ ಬಂದ ಹೆಣ್ಣನ್ನು ಒಂದು ವಯಸ್ಸಿಗೆ ಬಂದ ಗಂಡು ತುಂಬಾ ಪ್ರೀತಿ ಪ್ರೇಮದಿಂದ ಕಾಣುವ ಅರ್ಥ ನಿನಗೆ ಚೆನ್ನಾಗಿ ಗೊತ್ತಿರ್ಬೇಕು ತಾನೆ? ಓ, ಚೆನ್ನಾಗಿ ಗೊತ್ತಿದೆ. ನೋಡಿ, ಇಲ್ಲಿವರೆಗೂ ನನ್ನನ್ನ ನಿಮ್ಮ ಪ್ರೀತಿಯ ತಂಗಿ ಅಂತ ತಿಳ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಾನಿನ್ ಬರ್ತೀನಿ. ಹುಲಿ ಎಂದಾದರೂ ಜಿಂಕೆಯನ್ನ ಸಹೋದರಿ ಒಡ ಹುಟ್ಟಿದ ತಂಗಿ ಎಂದು ತಿಳಿದುಕೊಳ್ಳಬಹುದೇ? ಮುಂಗುಸಿ ಎಂದಾದ್ರೂ ಹಾವಿನ ಸ್ನೇಹ ಮಾಡಬಹುದೇ? ಭಾರತಿ, ತರ್ಕ ಮಾಡಿ ನನ್ನೊಂದಿಗೆ ಹಠ ಮಾಡಬೇಡ. ನಾನ್ ಛಲ ತೊಟ್ಟು ನಿಂತ್ರೆ ನನ್ನ ಚಕ್ರದಿಂದ ಪಾರಾಗಲು ಬಲು ಕಠಿಣ. ಇಂಥ ಮಾತುಗಳು ನನಗೇನು ವಸ್ತಲ್ಲ. ನನ್ನ ಜೀವನದಲ್ಲಿ ನಾನು ತುಂಬಾ ಕೇಳ್ಬಿಟ್ಟಿದ್ದೀನಿ. ನೋಡಿ, ನಿಮ್ಮನ್ನೇ ಇಷ್ಟಪಟ್ಟು ಮನಸಾರೆ ಪ್ರೀತಿ ಮಾಡ್ತಿದ್ದಾಳಲ್ಲ ಆ ನಿಮ್ಮ ಪ್ರಿಯತಮೆ, ಅವಳ ಕೊರಳಿಗೆ ತಾಳಿ ಕಟ್ಟೋದಕ್ಕೆ ಪ್ರಯತ್ನ ಪಡಿ. ಹೋಗಿ ಅವಳನ್ನು ಮದುವೆ ಆಗು. ಅವಳಿಗೆ ಪ್ರೀತಿ ಮಾಡಿದ್ದು ನಾನು ತಾಳಿ ಕಟ್ಟಿ ಮದುವೆ ಆಗೋದಕ್ಕಲ್ಲಾರು ಭಾರತಿ, ಮಜಾ ಮಾಡಿ ಮಧ್ಯದಲ್ಲಿ ಕೈ ಬಿಡೋದಕ್ಕೆ ಅಷ್ಟೇ. ವಾವ್, ಶಭಾಷ್, ಮೆಚ್ಚಬೇಕಾಗಿದ್ದೆ ನಿನ್ನ ಮಾತನ್ನ. ಏನ್ ಮಿಸ್ಟರ್ ಕರ್ಮೇಂದ್ರ, ಜೀವಕ್ಕಿಂತ ಹೆಚ್ಚಾಗಿ ನಿನ್ನನ್ನೇ ಪ್ರೀತಿ ಮಾಡಿ ನಿನ್ನನ್ನೇ ನಂಬಿ ನಿನ್ಗೋಸ್ಕರ ಬದುಕಿದಳಲ್ಲ ಆ ನಿನ್ನ ಹುಡುಗಿ, ಅವಳ ಕೊರಳಿಗೆ ತಾಳಿ ಕಟ್ಟೋದಕ್ಕೆ ಯೋಚನೆ ಮಾಡ್ತಿದೀಯಾ? ಇನ್ನು ನಾನು ನಿನ್ನ ವೈರಿ, ನನ್ನ ಕೊರಳಿಗೆ ತಾಳಿ ಕಟ್ತಿ ಅನ್ನೋದಕ್ಕೆ ಏನೋ ಗ್ಯಾರಂಟಿ? ಯಾಕೆ ನಂಬಿಕೆ ಇಲ್ವಾ ಈ ಕರ್ಮೇಂದ್ರ ಮೇಲೆ? ಮುಚ್ಚು ನಿನ್ನ ಬಾಯಿನ. ವಿಷ ಸರ್ಪಗೆ ಹಾಲು ಕುಡಿಸುವ ಹೆಣ್ಣು ನಾನಲ್ಲ. ಮಾನವ ರೂಪದಲ್ಲಿರುವ ದೇವರ ಸ್ವರೂಪರಾದ ಮನುಷ್ಯನಿಗೆ ಹಾಲು ಕುಡಿಸುತ್ತೇನೆ ವಿನಃ ವಿಷದ ಹಾವಿಗೆ ಹಾಲು ಕುಡಿಸಿ ಕಚ್ಚಿಸಿಕೊಳ್ಳುವ ಮೂರ್ಖ ಹೆಣ್ಣು ನಾನಲ್ಲ. ಭಾರತಿ, ಮೂರ್ಖನೆಂದು ನನಗೆ ಭಾವದಿಂದ ಮಾತನಾಡಿದರೆ ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಈ ನಿನ್ನ ಸುಂದರವಾದ ಮುಖವನ್ನು ಈ ಹೆಣ್ಣಿನನ್ನು ಯಾರಿಗೆ ಕಾಣದಂತೆ ಕತ್ತೊಯ್ದು ನನ್ನ ಕಾಮದ ಆಸೆಯನ್ನು ತೀರಿಸ್ಕೊಳ್ಬೇಕಾಗತ್ತೆ. ಕರ್ಮೇಂದ್ರ, ಇನ್ನೊಂದು ಮಾತೇನಾದ್ರೂ ಈ ಅಶುದ್ಧವಾದ ಶಬ್ದ ಮಾತುಗಳನ್ನು ಆಡಿದರೆ ನಿನ್ನ ನಾಲ್ಗೆನ ಕತ್ತರಿಸಿ ಹಾಕಬೇಕಾಗತ್ತೆ. ಈ ಕರ್ಮೇಂದ್ರ ಕೆನ್ನೆಗೆ ಹೊಡೆದೆ ಅಂದ ತಕ್ಷಣ ನೀನು ಗೆದ್ದೆ ಎಂದು ತಿಳಿದುಕೊಳ್ಳಬೇಡ ಭಾರತಿ. ಸತ್ತ ಹೋದ ಪ್ರಾಣವನ್ನು ಯಮನಿಂದ ಕೇಳಿ ಪಡೆಯಬಹುದು, ಹಾವಿನ ವಿಷಯವನ್ನು ನುಂಗಿ ತಕ್ಕಿಸಿಕೊಳ್ಬಹುದು. ಆದರೆ ಈ ಕರ್ಮೇಂದ್ರ ಕಣ್ಣಿಟ್ಟ ಹೆಣ್ಣು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ತಪ್ಪಿಸಿಕೊಂಡಳು ನಾನು ಬಿಟ್ಟೇ ಇಲ್ಲ.
ಓಹೋ, ಕಲಿಯುಗದ ರಂಬೆ ಇತ್ತ ಕಡೆನೆ ಬರ್ತಿದ್ದಾಳೆ. ಬರ್ರಿ, ಅವಳೊಂದಿಗೆ ಸ್ವಲ್ಪ ಮೀಟ್ ಮಾಡಿದ್ರೆ ಆಯ್ತು. ಹಲೋ ಕರ್ಮೇಂದ್ರ. ಹಲೋ ರೂಪಾ. ಏನು ಹಾದಿ ಮೇಲೆ ನಿಂತ್ಕೊಂಡು ಏಕಾಂಗಿಯಾಗಿ ಏನೋ ಘನವಾದ ವಿಚಾರ ಮಾಡ್ತಿರುವಂತೆ ಕಾಣ್ತಾ ಇದೆಯಲ್ಲ? ನನ್ನ ಜೀವನದಲ್ಲಿ ನಾನು ಯಾವತ್ತೂ ಈ ಥರ ಹಾದಿ ಮೇಲೆ ನಿಂತವನೇ ಅಲ್ಲ. ನನಗೂ ಹಾಗೆ ಅನಿಸ್ತಾ ಇದೆ. ಸುಮ್ಮನೆ ನೀನು ಬರೋದು ನನಗೆ ಗೊತ್ತಾಯ್ತು, ಅದಕ್ಕೆ ನಿನಗೋಸ್ಕರ 1 ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೆ. ಯಾಕೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿನಾ? ಸೂರ್ಯ ಚಂದ್ರ ಇಲ್ಲದೆ ಈ ಜಗತ್ತು ಬದುಕಬಲ್ಲದೆ ರೂಪ. ನೀನಿಲ್ಲದೆ ನಾನೊಂದು ಕ್ಷಣ ಕೂಡ ಬದುಕಲಾರೆ. ನನ್ನ ಮೈಯಲ್ಲಿ ಹರಿಯುತ್ತಿರುವ ಒಂದೊಂದು ರಕ್ತದ ಕಣದಲ್ಲೂ ನೀನೇ ತುಂಬಿಕೊಂಡಿದ್ದೀಯ. ನಿನ್ನ ಮುಖವನ್ನು ಒಂದು ದಿನ ನಾನು ನೋಡದೆ ಹೋದರೆ ಅಂದು ನಾನು ಉಪವಾಸ ಮಲಗಬೇಕಾಗತ್ತೆ ರೂಪ. ಇಷ್ಟರ ಮಟ್ಟಿಗೆ ನೀನು ಅರ್ಥ ಮಾಡಿಕೋ ನನ್ನ ಪ್ರೀತಿ ಎಷ್ಟರ ಮಟ್ಟಿಗಿದೆ ಅನ್ನೋದು. ರಾಜ, ಎಲ್ಲವನ್ನು ಅರ್ಥ ಮಾಡಿಕೊಂಡೆ ಈ ನನ್ನ ಹೃದಯದಲ್ಲಿ ನಿಮ್ಮನ್ನು ಇರಿಸಿಕೊಂಡಿರೋದು. ಅದು ಅಲ್ಲದೆ ನನ್ನ ಬಹುದಿನದ ಬೈಕೆಯನ್ನು ನಿಮ್ಮ ಮುಂದೆ ಹೇಳಬೇಕೆನ್ನುವುದೇ ನನ್ನ ಆಸೆ ಆಗಿದೆ. ನಿನ್ನ ಆಸೆ ಎಂದಾದರೂ ನಾನು ನಿರಾಸೆ ಮಾಡಿದ್ದೀನ ರೂಪ? ಸಂಕೋಚವಿಲ್ಲದೆ ಹೇಳು. ಈಗ ನೀನು 3 ತಿಂಗಳ ಗರ್ಭಿಣಿ. ಸತ್ಯವಾಗಿ ಈ ಮಾತನ್ನ ಹೇಳ್ತಾ ಇದೀಯಾ? ನಾನೇಕೆ ಸುಳ್ಳು ಹೇಳಿ? ಸತ್ಯವಾಗಿ ಹೇಳ್ತಾ ಇದ್ದೀನಿ. ನಾನೀಗ 3 ತಿಂಗಳ ಗರ್ಭಿಣಿ. ಯಾಕೆ ನಿಮ್ಗೆ ಸಂತೋಷವಾಗ್ಲಿಲ್ವಾ? ಇದು ಸಂತೋಷ ಪಡೋ ಮಾತಲ್ಲ ರೂಪ, ಬಹು ಕಷ್ಟದ ಮಾತಾಗಿದೆ ಈಗ. ಯಾಕೆ? ಗಂಡನಿಲ್ಲದೆ ನೀ ಗರ್ಭಿಣಿ ಆದರೆ ಈ ಸಮಾಜ ನಿನ್ನನ್ನು ಕೆಟ್ಟ ಪಟ್ಟ ಕಟ್ಟುತ್ತಿ ಅಂತ ನನಗೆ ಚಿಂತೆ ಮಾಡಿ ಪ್ರಾಣಕ್ಕೇನಾದರೂ ಅಪಾಯ ಮಾಡ್ಕೊಂಡಿರಾ? ನಾನು ನಿಮಗೆ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಅಷ್ಟಕ್ಕಿಷ್ಟೊಂದು ವೇದನೆ ಪಡ್ತಾ ಇದ್ದೀರಲ್ಲ. ಅಕಸ್ಮಾತ್ ನಿಜವಾಗ್ಲೂ ನಾನು ಗರ್ಭಿಣಿ ಆದ್ರೆ ನನ್ನ ಕೊರಳಿಗೆ ತಾಳಿ ಕಟ್ಟೋದು ಗ್ಯಾರಂಟಿ ತಾನೇ? ನೀನು ಗರ್ಭಿಣಿ ಆದರೆ ನಿನ್ನ ಕೊರಳಿಗೆ ತಾಳಿ ಕಟ್ಟೋದು ಗ್ಯಾರಂಟಿನೇ. ನಾ ಮನೆ ಕಟ್ಟಿದ ಅರಮನೆಗೆ ನೀ ಕಾಲು ಇಡೋದು ಕಟ್ಟಿ ಮೊದಲು ನಿಮ್ಮ ಮನೆಯ ಪೆಟ್ಟಿಗೆ ಹೊಡೆದು ದುಡ್ಡು ತಂದು ಕೊಡೆ ನನ್ನ ಪ್ರಾಣದ ತುಂಟಿ. ತಿಳಿದುಕೊಂಡೆ ಕರ್ಮೇಂದ್ರನ ತೋಟವನ್ನು. ನನ್ನ ತಂದೆ ನನ್ನ ಹೆಸರಿಗಿಟ್ಟಿರುವ 20 ಲಕ್ಷದ ಹಣವನ್ನು ತಂದು ನಿನ್ನ ಕೈಗೆ ಕೊಡಬೇಕು ತಾನೇ? ಆಯ್ತು ನಟರಾಜ, ನನ್ನ ಬಾಳಿನ ನಾವಿಕ ನೀನೆ ಎಂದರೆ ಈ ಹಣವೆಲ್ಲ ನಿನಗೆ ಸೇರಿತು. ಆಯ್ತು, ನಾನಿನ್ನು ಬರಲೇ. ನಿಲ್ಲು. ವಿಷಾದ ನೀಡಿದ ಈ ಮನಸ್ಸಕ್ಕೆ ನಿನ್ನ ಕಂಠದಿಂದ ಸರಿಗಮ ನುಡಿಸಬಾರದು. ಮತ್ತೇನ್ ಕೊಡ್ಬೇಕು? ಅದೇ ಎಲ್ಲರೂ ಇಲ್ಲೆಲ್ಲ ಕುಂತವ್ರು ಬೇಡ್ತಾ ಇದ್ದಾರಲ್ಲ, ಅದನ್ನೇ ಕೊಡು. ಯಾವಾಗ್ಲೂ ಇದೇ ರಗಳೇ ನಾನಿಮ್ಮದು. ಅದನ್ನ ಕಲಿಸಿಕೊಟ್ಟವಳು ನೀನೇ ತಾನೇ? ಹೌದು ಬಿಡು.
ನಾ ಬಿತ್ತಿದ ವಿಷ ಬೀಜ ಇಂದಿಲ್ಲ ನಾಳೆ ನಿನ್ನ ಗರ್ಭದಲ್ಲಿ ಪಾಪದ ಪಿಂಡವಾಗಿ ಬಯಸುವುದು ನಿಜ. ನೀನು ಇಂದಿಲ್ಲ ನಾಳೆ ಗರ್ಭಿಣಿಯಾಗೋದು ನಿಜ. ಆಗ ಈ ಸಮಾಜ ನಿನ್ನ ಗಂಡನ್ಯಾರು ಅಂತ ಕೇಳಿದಾಗ ಈ ನಿನ್ನ ಪ್ರೀತಿ ಪ್ರೇಮ ಬಂಡತನವೇ ತಕ್ಕ ಉತ್ತರ ನೀಡಬಲ್ಲದು. ನಿನ್ನ ಕೈಯಲ್ಲಿರುವ ಹಣ ನನ್ನ ಕೈ ಸೇರಿದಷ್ಟೇ ಕ್ಷಣ ನಿನ್ನ ಪ್ರಾಣ ಯಮಲೋಕಕ್ಕೆ ಪ್ರಯಾಣ.